ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯದಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम. तपस्वाध्यायशुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्. श्रीगुरुभ्यो नमः. हरिः ओम्. ಈಗ 16ನೇ ಶ್ಲೋಕದ 6ನೇ ಅಧ್ಯಾಯದ 15ನೇ ಶ್ಲೋಕ ಆಗಬೇಕಾಗಿದೆ. 15ನೇ ಶ್ಲೋಕ ಹಿಂದೆ ಹೇಗೆ ಧ್ಯಾನ ಪರನಾಗಿ ಇರಬೇಕು, ಧ್ಯಾನವನ್ನ ಹೇಗೆ ಮಾಡಬೇಕು, ಯಾವುದೇ ರೀತಿಯಾದಂತಹ ಭಯಗಳನ್ನ ಹೊಂದಿರಬಾರದು, ಪ್ರಶಾಂತ ಮನಸ್ಕನಾಗಿರಬೇಕು, ಅರ್ಥಾತ್ ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಹರಿದು ಬಿಡಬಾರದು, ಬ್ರಹ್ಮಚಾರಿ ವ್ರತದಲ್ಲಿ ಇರಬೇಕು, ನನ್ನನ್ನ ಆ ಮನಸ್ಸು ಚಿಂತನೆ ಮಾಡ್ತಾ ಇರಬೇಕು. ಈ ರೀತಿ ಮತ್ ಪರಹ, ನಾನೇ ಸರ್ವೋತ್ತಮನೆಂದು ಅವನು ತಿಳಿತಾ ಇರಬೇಕು. ಆವಾಗ ಮಾತ್ರ ಧ್ಯಾನ ಸಿದ್ಧಿಸುತ್ತೆ. ಆವಾಗ ಅವನು ಮೋಕ್ಷದ ಒಂದು ಸುಖದ ಅನುಭವವನ್ನು ಅವನು ಪಡಿಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಬಂದ. ಈಗ ಮುಂದೆ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಇನ್ನೂ ಮೋಕ್ಷ ಸುಖವನ್ನ ಪಡಿಬೇಕು ಅಂತಂದ್ರೆ ಹೇಗೆ, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದಾನೆ. 15ನೇ ಶ್ಲೋಕ ನೋಡಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿ ನಿರ್ವಾಣ ಪರಮಾಂ ಮತ್ಸ್ಥಾಂ ಮತ್ಸಂಸ್ಥಾಮಧಿಗಚ್ಚತಿ. ನೋಡಿ, ಯುಂಜನ್ನೇವಂ ಸದಾತ್ಮಾನಂ, ಅದೇ ಹೇಳಿದೆ, ಸದಾತ್ಮಾನಂ ಸದಾಕಾಲ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇರಬೇಕು, ಅಥವಾ ಯಾವಾಗಲೂ ಪರಮಾತ್ಮನನ್ನ ಧ್ಯಾನಿಸ್ತಾ ಇರಬೇಕು, ಅಥವಾ ಆತ್ಮಾನಂ ಸದಾ ಯುಂಜ್ಯಾತ್, ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಕೂಡಿರಬೇಕು. ಅಥವಾ ಇನ್ನೊಂದು ಅರ್ಥ ಅಂತಂದ್ರೆ, ಯಾವಾಗಲೂ ಪರಮಾತ್ಮನನ್ನ ಧ್ಯಾನಿಸ್ತಾ ಇರಬೇಕು. ಆ ವ್ಯಕ್ತಿ, ಒಂದು ವ್ಯಕ್ತಿ ಅಂತಾನು ಹೇಳ್ತಾ ಇದ್ದಾರೆ, ಮನಸ್ಸು ಅಂತಾನು ಹೇಳ್ತಾ ಇದ್ದಾರೆ. ವ್ಯಕ್ತಿ ಅಂತ ಇಟ್ಟುಕೊಂಡಾಗ ಆ ವ್ಯಕ್ತಿ ಆತ್ಮಶಬ್ದ ವಾಚ್ಯನಾದ ಪರಮಾತ್ಮನನ್ನು ಧ್ಯಾನಿಸ್ತಾ ಇರಬೇಕು. ಈಗಿಲ್ಲಿ ಆತ್ಮಶಬ್ದ ವಾಚ್ಯವಾದದ್ದು ಮನಸ್ಸು ಅಂತ ಇಟ್ಟುಕೊಂಡಾಗ ಇಂತಹ ಮನಸ್ಸು ಪರಮಾತ್ಮನನ್ನ ಸದಾಕಾಲ ಧ್ಯಾನಿಸ್ತಾ ಇರಬೇಕು. ಈ ರೀತಿ ಸದಾತ್ಮಾನಂ ಯೋಗಿ, ಯಾರು ಧ್ಯಾನವನ್ನ ಮಾಡುವಂತಹ ಯೋಗಿ, ನಿಯತಮಾನಸಃ, ತನ್ನ ಮನಸ್ಸನ್ನ ಅದನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ನಿರಂತರವಾಗಿ ಪರಮಾತ್ಮನ ಧ್ಯಾನಿಸ್ತಾ ಇರಬೇಕು. ಮತ್ಸ್ಥಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ, ನನ್ನ ಒಂದು ಮೋಕ್ಷ ಸುಖವನ್ನ ಪಡಿತಾನಂತೆ. ಯಾವಾಗ ಅಂತಂದ್ರೆ ದೇಹತ್ಯಾಗದ ನಂತರ. ದೇಹತ್ಯಾಗದ ನಂತರ
ಈ ರೀತಿ ಏನಾದರೂ ಅವನು ಸದಾ ಕಾಲ ಧ್ಯಾನ ಮಾಡ್ತಾ ಇದ್ದ ಅಂತ ಆದ್ರೆ ಆವಾಗ ಅವನು ಮತ್ ಸಂಸ್ಥಾಂ ಅಧಿಗಚ್ಚತಿ, ನನ್ನ ಸಮ್ಯಕ್ ಸ್ಥಾನವಾದ ಆ ಒಂದು ವೈಕುಂಠವನ್ನ, ಮೋಕ್ಷವನ್ನ, ನಿರ್ವಾಣಂ, ದೇಹತ್ಯಾಗದ ನಂತರ ಆ ಶ್ರೇಷ್ಠವಾದ ಶಾಂತಿ ಶಬ್ದ ವಾಚ್ಯವಾದ ಮೋಕ್ಷವನ್ನ ಅವನು ಪಡಿತಾನೆ. ಗಚ್ಚತಿ ಅವಗಚ್ಚತಿ ಇತ್ಯರ್ಥ. ಅಧಿಗಚ್ಚತಿ ತಿಳಿಯುತ್ತಾನೆ, ಅವಗಚ್ಚತಿ ಪಡೆಯುತ್ತಾನೆ. ನೋಡಿ ಅರ್ಥ ನೋಡಿ. ನಿಯತಮಾನಸಃ ಮನೋನಿಗ್ರಹವನ್ನು ಪಡೆದ, ನಿಯತಮಾನಸಃ ಮನೋನಿಗ್ರಹವನ್ನು ಪಡೆದ ಯೋಗಿ, ಧ್ಯಾನ ಯೋಗವನ್ನು ಅನುಷ್ಠಾನ ಮಾಡುವ ಯೋಗಿಯು, ಯೋಗಿ ಧ್ಯಾನ ಯೋಗವನ್ನು ಅನುಷ್ಠಾನ ಮಾಡುವ ಯೋಗಿಯು ಏವಂ ಹಿಂದೆ ಹೇಳಿದ ಕ್ರಮದಲ್ಲಿ, ಏವಂ ಹಿಂದೆ ಹೇಳಿದ ಕ್ರಮದಲ್ಲಿ ಏವಂ ಹಿಂದೆ ಹೇಳಿದ ಕ್ರಮದಲ್ಲಿ ಸದಾ ಯಾವಾಗಲೂ, ಸದಾ ಯಾವಾಗಲೂ ಆತ್ಮಾನಂ ಪರಮಾತ್ಮನನ್ನು, ಆತ್ಮಾನಂ ಪರಮಾತ್ಮನನ್ನು ಯುಂಜನ್ ಧ್ಯಾನಿಸುತ್ತಾ, ಯುಂಜನ್ ಧ್ಯಾನಿಸುತ್ತಾ ನಿರ್ವಾಣಂ ದೇಹತ್ಯಾಗದ ನಂತರದಲ್ಲಿ, ದೇಹತ್ಯಾಗದ ನಂತರದಲ್ಲಿ ಪರಮಾಂ ಶ್ರೇಷ್ಠವಾದ, ಪರಮಾಂ ಶ್ರೇಷ್ಠವಾದ ಮತ್ ಸಂಸ್ಥಾಂ, ಮತ್ ಸಂಸ್ಥಾಂ ನನ್ನಲ್ಲಿ ಇರುವಿಕೆ ಎಂಬ, ನನ್ನಲ್ಲಿ ಇರುವಿಕೆ ಎಂಬ ಶಾಂತಿಂ ಮೋಕ್ಷ ಸುಖವನ್ನು, ಶಾಂತಿಂ ಮೋಕ್ಷ ಸುಖವನ್ನು ಅಧಿಗಚ್ಚತಿ ಪಡೆಯುತ್ತಾನೆ, ಅಧಿಗಚ್ಚತಿ ಪಡೆಯುತ್ತಾನೆ. ಅರ್ಥಾತ್ ಈ ಯೋಗಿ ಧ್ಯಾನ ಮಾಡ್ತಾ ಮಾಡ್ತಾ ಮರಣದ ನಂತರದಲ್ಲಿ ಸರಿಯಾಗಿ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಧ್ಯಾನವನ್ನ ಮಾಡ್ತಾ ಬಂದ್ರೆ ಆವಾಗ ಅವನು ಕೇವಲ ಜೀವಂತಿದ್ದಾಗ, ಬದುಕಿದ್ದಾಗ ಜೀವನ್ ಮುಕ್ತಾವಸ್ಥೆಯನ್ನು ಪಡೆದಿರ್ತಾನೆ. ಅಂದ್ರೆ ಮುಕ್ತಿಯಲ್ಲಿ ಒಂದು ಯಾವ ಸುಖದ ಅನುಭವ ಆಗುತ್ತೋ ಆ ಸುಖವನ್ನ ಬದುಕಿದ್ದಾಗಲೇ ಪಡಿತಾನೆ, ಇಲ್ಲ ಅಂದಿಲ್ಲ. ಮರಣದ ನಂತರದಲ್ಲಿಯೂ ಕೂಡ ಶಾಶ್ವತವಾದ ಸುಖ ಸ್ವರೂಪವಾದ ಆ ಮೋಕ್ಷವನ್ನ ಅವನು ಪಡಿತಾನೆ ಅಂತ ಇದರಲ್ಲಿ ಅರ್ಥ. ಪ್ರಶ್ನೆ ಇದ್ರೆ ಕೇಳಿ. ಅಲ್ಲ, ಯುಂಜನ್ ಅಂದ್ರೆ ಧ್ಯಾನಿಸುತ್ತಾ ಅಂದ್ರಲ್ಲ. ಹಾ, ನಿರ್ವಾಣ, ನಿರ್ವಾಣ ದೇಹತ್ಯಾಗದ ನಂತರ.
ಹಾ, ಸರಿ. ಹ್ಮ್ ಸರಿ, ಮುಂದೆ ಹೋಗೋಣ. ಹಲೋ, ಹಾ, ಒಂದ್ ಸಣ್ಣ ಕೇಳಿಸ್ತಾ ಇದೆನಾ? ಪ್ರಶ್ನೆ. ಆ ಹಾ, ಕೇಳಿ. ಈ ಬೌದ್ಧರು ನಿರ್ವಾಣ ಅಂತ ಅಂತಾರೆ. ಹಾ, ಅವ್ರದ್ದು ನಿರ್ವಾಣ ಮೀನಿಂಗ್ ಡಿಫ್ರೆಂಟ್. ನಮ್ದು ಮೋಕ್ಷ ಅಂತೀವಲ್ಲ ದ್ವೈತಿಗಳು. ಇಲ್ಲ 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 ಇಲ್ಲ. ಅವ್ರು ನಿರ್ವಾಣ ನಿರ್ವಾಣ ಅಂತಾರೆ ಬುದ್ಧರು. ಅಂತಂದ್ರೆ ನಾಶವಾಗೋದು ಅಂತ ಅರ್ಥ ಅಷ್ಟೇ. ಓಕೆ ಓಕೆ, ಸರಿ, ಏನ್ ನಾಶ ಅಂದ್ರೆ ಧನ್ಯವಾದ. ಪ್ರಕೃತಿಯಲ್ಲಿ ದೇಹ ನಾಶ. ಓಕೆ, ಸರಿ, ಧನ್ಯವಾದ. ಹಾ, ಸರಿ, ಮುಂದೆ ಹೋಗೋಣ. ಅಲ್ಲ, ಇದು ಬೇಗ ಒಲಿಬೇಕು ಅಂತ ಆದ್ರೆ ಇಂತಹ ಧ್ಯಾನ ಯೋಗ ನೀವು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಮಾಡಿ. ನಾತ್ಯುಚ್ಛತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ಸಮಂ ಕಾಯ ಶಿರೋಗ್ರೀವಂ ಯೋಗಿ ನಿಯತಮಾನಸಃ, ಈ ರೀತಿ ಅವನು ಹೇಳಿದಾಗೆ ಮಾಡಿ. ಆದ್ರೆ ಬೇಗ ಒಲಿಬೇಕು ಅಂದ್ರೆ ಏನು ಮಾಡಬೇಕು? ಅಷ್ಟು ಅಷ್ಟು ಸುಲಭ ಅಲ್ಲ ಅದು. ಬೇಗ ಒಲಿಬೇಕು ಅದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಆ ಯೋಗಿಯ ಒಂದು ದಿನಚರಿ, ಅವನ ಒಂದು ಆಹಾರ ವಿಹಾರಗಳು ಹೇಗಿರಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಇದನ್ನ ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ. ಅತಿಶಯ ಶಕ್ತಿ ಉಳ್ಳಂತವರಿಗೆ ಅಲ್ಲ, ಸಾಮಾನ್ಯ ಜನರಿಗೆ ಇದನ್ನ ಅವರನ್ನ ಪಾಯಿಂಟ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಇಂತಹ ಧ್ಯಾನ ಯೋಗ ಯಾರಿಗೆ ಶೀಘ್ರವಾಗಿ ಒಲೆಯುತ್ತೆ ಅಂತಂದ್ರೆ, ಹೇ ಅರ್ಜುನ, ಬಹಳ ಕಂಠದ ತನಕ, ನಾಭಿಯಿಂದ ಕಂಠದ ತನಕ ಯಾರು ಅವರಿಗೆ ಒಲಿಯೋದಿಲ್ಲ, ಇದು ಬೇಗ ಸಿದ್ಧಿಸೋದಿಲ್ಲ ಈ ಒಂದು ಯೋಗ. ಅರ್ಥಾತ್ ಅಧಿಕ ಊಟ ಮಾಡುವವನಿಗೆ ಒಲಿಯೋದಿಲ್ಲ. ಆಯ್ತು, ಹಾಗಾದ್ರೆ ಊಟನೇ ಮಾಡೋದು ಬೇಡ, ಖಾಲಿ ಇದ್ಬಿಡೋಣ ಹೊಟ್ಟೆಯಲ್ಲಿ ಅದ್ಭುತವಾಗಿ ಅಂತಂದ್ರೆ, ಇಲ್ಲ, ಊಟ ಮಾಡದೇ ಇರುವವನಿಗೂ ಒಲಿಯೋದಿಲ್ಲ. ಎಷ್ಟು ಅದ್ಭುತ ಅಂದ್ರೆ, ಇತಿಮಿತಿಯಾಗಿ ತಿನ್ನಬೇಕು. ತಿನ್ನೋದು ಅದಕ್ಕೆ ನೋಡಿ, ಗಬ 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 ತಿಂದ್ಬಿಟ್ರೆ ಎಷ್ಟು ತಿಂದ್ವಿ ಏನ್ ತಿಂದ್ವಿ ಅನ್ನೋದು ಗೊತ್ತಾಗೋದಿಲ್ಲ ನಮ್ಮ ಹಣೆ ಬರಕ್ಕೆ. ತಿಂದಿದ್ದು ಮತ್ತೆ ಅದನ್ನ ಹೊರಗಡೆ ತೆಗೆದು ಕಂಠಕ್ಕೆ ತೆಗೆದು ಮತ್ತೆ ಅದನ್ನ ಅಗದು ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ ನಮಗೆ. ಅನೇಕ ಬಾರಿ ಹೇಳಿದ್ದೇನೆ, ಮಧ್ವವಿಷಯದಲ್ಲೂ ಅನೇಕ ಬಾರಿ ಬಂದಿದೆ, ಅನೇಕ ಬಾರಿ ನಾನು ಹೇಳಿದ್ದೇನೆ, ಒಂದು ತುತ್ತನ್ನ 32 ಬಾರಿ ಅಗಿಯಬೇಕು ಅಂತ. ಆವಾಗ ಮಾತ್ರ ನಮ್ಮ ಒಂದು ಜಠರಕ್ಕೆ, ನಮ್ಮ ಒಂದು ಜಠರಾಗ್ನಿಗೆ ಅದನ್ನ ಜೀರ್ಣ ಮಾಡುವಂತಹ ಶಕ್ತಿ. ಅಲ್ಲ ಆಚಾರ್ಯ, ಈಗೂ ತಿಂತಾ ಇದ್ದೇವೆ ಗಬ ಗಬ ಅಂತ, ಜೀರ್ಣ ಮಾಡುವ ಶಕ್ತಿ ಇದೆ ಹಂಗಲ್ಲ. ಸಂಪೂರ್ಣವಾಗಿ ಆ ಒಂದು ತುತ್ತಿನ ಸಂಪೂರ್ಣ ಸಾರ ಎಲ್ಲಾ ಇಂದ್ರಿಯಗಳಿಗೂ ತಲುಪಿಸ್ಬೇಕು ಅಂತಂದ್ರೆ ನಾವು 32 ಬಾರಿ ಅಗಿಯಬೇಕು. ಅವಾಗ ಅಗದಾಗ ಮಾತ್ರ ಅದರಲ್ಲಿರುವಂತಹ ಸಂಪೂರ್ಣ ಸಾರ ಆ ನಮ್ಮ ಕರಳು ಒಳಗಿರುವಂತಹ ಎಲ್ಲ ಇಂದ್ರಿಯಗಳು ಏನಿದೆ ಅದು ಉಳಿದ ಇಂದ್ರಿಯಗಳಿಗೆ ಆ ಒಂದು ಶಕ್ತಿಯನ್ನ ಕಳಿಸುತ್ತೆ. ಸುಮ್ಮನೆ ಗಬ ಗಬ ತಿಂದ್ಬಿಟ್ರೆ ಅದು ವೇಸ್ಟೇಜ್ ಡಿಪಾರ್ಟ್ಮೆಂಟ್ ಹಾಕ್ಬಿಡುತ್ತೆ ಅಷ್ಟೇ. ಇದು ನಂಗೆ ಬೇಕಾಗಿಲ್ಲ, ಜೀರ್ಣವಾಗಿಲ್ಲ, ಸರಿಯಾಗಿ ಈ ಮನುಷ್ಯ ಅಗದಿಲ್ಲ ಅಂತ ಹೇಳಿ ಕೆಳಗಿನ ಭಾಗಕ್ಕೆ ಕಳಿಸ್ಬಿಡುತ್ತದು. ಇನ್ನೊಂದು ಸೈನ್ಸ್ ಏನು ಅಂತಂದ್ರೆ, ನಾವು ಒಂದೊಂದು ತುತ್ತನ್ನ 32 ಬಾರಿ ಅಗದ್ವಿ ಅಂತ ಆದ್ರೆ ಸ್ವಲ್ಪ ಹೊಟ್ಟೆ ತೇಗು ಬರುವಷ್ಟರಲ್ಲಿ, ನಮಗೆ ತೇಗು ಬರುವ ತನಕ ಮಾತ್ರ ತಿನ್ನಬೇಕು. ಸ್ವಲ್ಪ ಗಾಳಿ ಇರಬೇಕು ಒಳಗಡೆ,
ಅವಾಗ ಮಾತ್ರ ತೇಗು ಬರೋದು. ಹೌದಾ? ಯಾವಾಗ ತೇಗು ಬರುತ್ತೋ ಅವಾಗ ನಮಗೆ ಸಾಕು ಅಂತ ಅನ್ಸುತ್ತೆ. ನಮ್ಮ ಬಾಯಿಗೂ ಅನಿಸುತ್ತೆ, ಹೊಟ್ಟೆಗೂ ಅನಿಸುತ್ತೆ, ಮನಸ್ಸಿಗೂ ಅನಿಸುತ್ತೆ. ಯಾಕೆ ಅಂತಂದ್ರೆ ಒಂದೊಂದು ತುತ್ತು 32 ಬಾರಿ ಅಗಿದಾಗ ಆ ಬಾಯಿಗೆ ದವಡೆಗೆಲ್ಲ ನೋವು ಬರ್ಲಿಕ್ಕೆ ಶುರು ಆಗುತ್ತೆ, ಗಲ್ಲದ ಹತ್ತಿರ ಎಲ್ಲ. ಅದೇ ಗಬಗಬ ತಿನ್ಬಿಟ್ರೆ ಅಷ್ಟು ನಾವು ಅಗಿದಿರೋದಿಲ್ಲ, ಆದ್ರಿಂದ ಎಷ್ಟು ತಿಂದ್ರು ಸಾಕಾಗೋದಿಲ್ಲ, ತಿಂತಾನೇ ಇರ್ತೇವೆ. ಅವಾಗ ಜಾಸ್ತಿ ಊಟ ಮಾಡಿದಾಗ ಯೋಗ ಸಿದ್ಧಿಸೋದಿಲ್ಲ, ಈ ಧ್ಯಾನ ಸಿದ್ಧಿಸೋದಿಲ್ಲ. ಆಯ್ತಪ್ಪ, ಊಟವನ್ನೇ ಮಾಡೋದು ಬೇಡ, ಖಾಲಿ ಹೊಟ್ಟೆಲಿ ಹಾಗೇ ಇರೋಣ. ಇಲ್ಲ, ನ ಅನಶ್ನತಃ ಅತಿ ಅಶ್ನತಃ ನ ಅನಶ್ನತಃ. ಅತಿಯಾಗಿ ಊಟ ಮಾಡೋನಿಗೂ ಒಲಿಯೋದಿಲ್ಲ, ಊಟವನ್ನ ಮಾಡದೇ ಇರುವವನಿಗೂ ಈ ಧ್ಯಾನ ಸಿದ್ಧಿಸೋದಿಲ್ಲ. ಮತ್ತೇನು? ಆಗ ಆಯ್ತು, ಅಲ್ಲ ಧ್ಯಾನ ಮಾಡ್ತಾನೇ ಇದ್ದು ಬಿಡೋಣ, ನಿದ್ದೆ ಗಿದ್ದೆ ಏನು ಬೇಡ ಅಂದ್ರೆ, ಇಲ್ಲ, ನಿದ್ರೆ ಮಾಡದೇ ಇರುವವನಿಗೂ ಇದು ಒಲಿಯೋದಿಲ್ಲ, ಜಾಸ್ತಿ ನಿದ್ದೆ ಮಾಡುವನು ಕೂಡ ಇದು ಸಿದ್ಧಿಸೋದಿಲ್ಲ. ನೋಡಿ ಎಷ್ಟು ಅದ್ಭುತ. ಮನುಷ್ಯನಿಗೆ ಸರಿಯಾಗಿ ನಿದ್ದೆ ಅಂತಂದ್ರೆ, ಸರಿಯಾಗಿ ಮಲ್ಕೊಂಡ್ರೆ ಅವನು ಆ ದಿನ ಅವನು ಮನಸ್ಫೂರ್ತಿಯಾಗಿ ಅವನ ಎಲ್ಲ ಕೆಲಸಗಳನ್ನು ಮಾಡಿದ್ದರೆ ಮಲ್ಕೊಂಡ ತಕ್ಷಣ ಸರಿಯಾಗಿ ನಿದ್ದೆ ಬರುತ್ತೆ ಅವನಿಗೆ. ನಿದ್ದೆ ಬಂದ್ರೆ 6 ಗಂಟೆ 6.5 ಗಂಟೆ ಸಾಕು ಒಬ್ಬ ವಯಸ್ಕ ಪುರುಷನಿಗೆ. ಸಣ್ಣ ಮಕ್ಕಳಿಗೆ ಬಿಡಿ, ಧ್ಯಾನವನ್ನು ಮಾಡುವಂತನು ಒಬ್ಬ ವಯಸ್ಕ ವ್ಯಕ್ತಿಯೇ ಆಗಿರ್ತಾನೆ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. 6 ಗಂಟೆ 6.5 ಗಂಟೆ ಸಾಕು, ಬಹಳ ನಿದ್ದೆ ಬೇಕಾಗೇ ಇಲ್ಲ. ಆದ್ರೆ ಆದ್ರಿಂದ ಅತಿಯಾದ ನಿದ್ರಾಶೀಲನಿಗೂ ಈ ಒಂದು ಧ್ಯಾನ ಸಿದ್ಧಿಸೋದಿಲ್ಲ, ನಿದ್ರೆಯನ್ನ ಮಾಡದೇ ಇರುವವನಿಗೂ ಕೂಡ ಈ ಒಂದು ಧ್ಯಾನ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲವೂ ಬೇಕು ಮನುಷ್ಯನಿಗೆ. ಆ ನಿದ್ದೆಯ ಸುಖವೂ ಬೇಕು, ಊಟದ ಭೋಜನದ ರುಚಿ, ನವರಸಗಳ ರುಚಿ ಎಲ್ಲವೂ ಬೇಕು. ಎಷ್ಟು ಬೇಕು ಅಷ್ಟೇ, ಯಾವುದೂ ಮಿತಿಯಾಗಬಾರದು. ನಾವೆಲ್ಲ ಚಪಲಕ್ಕೆ ತಿಂತೇವೆ, ಹೊಟ್ಟೆಗೋಸ್ಕರ ತಿನ್ನೋದಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿರ್ತೇವೆ, ಸಾಯಂಕಾಲ ಸ್ನ್ಯಾಕ್ಸು. ಹೌದಾ? ಸುಮ್ನೆ ಬಾಯಿ ಚಪಲ, ರುಚಿ ರುಚಿಯಾಗಿ ಮಾಡಿ ಹಾಕ್ತಾ ಇರ್ತಾರೆ, ತಿನ್ನೋದು, ತೆಗೋದು, ಅದರಿಂದಾನೇ BP ಶುಗರು. ಹಸಿದಾಗ ತಿಂದ್ರೆ, ಹಸಿದಾಗ ಹೊಟ್ಟೆ ತುಂಬ ತಿನ್ನಿ, ಯಾವ ರೋಗಗಳು ಬರೋದಿಲ್ಲ. ಸುಮ್ನೆ ಬಾಯಿ ಚಪಲಕ್ಕೋಸ್ಕರ ತಿಂತೇವೆ ಅಂತಂದ್ರೆ ಎಲ್ಲಾ ರೋಗಗಳ ಆಗರ ನಮ್ಮ ಒಂದು ದೇಹ ಆಗತ್ತೆ. ಈ ರೀತಿ ಕೃಷ್ಣ ಪರಮಾತ್ಮ ಇಂಥವರಿಗೆ ಮಾತ್ರ ಈ ಒಂದು ಶ್ರೇಷ್ಠವಾದ ಧ್ಯಾನ ಸಾಧ್ಯವಾಗತ್ತೆ. ಅಂದ್ರೆ ಸಮವಾಗಿರ್ಬೇಕು, ಇತಿಮಿತಿಯಾಗಿ ಊಟ ಮಾಡುವವನಿಗೆ, ಸರಿಯಾದ ನಿದ್ರೆಯನ್ನ ಮಾಡುವವನಿಗೆ, ಜಾಸ್ತಿಯೂ ಇಲ್ಲ ಕಮ್ಮಿಯೂ ಇಲ್ಲ, ಅಂಥವನಿಗೆ ಮಾತ್ರ ಈ ಧ್ಯಾನ ಸಿದ್ಧಿಸುತ್ತೆ. ಯಾರ್ಯಾರು ಮಿತಿಯಾಗಿ ಅತಿಯಾಗಿ ಊಟ ಮಾಡ್ತಾನೋ, ಯಾರು ಒಂದು ಊಟವೇ ಮಾಡೋದಿಲ್ವೋ, ಯಾರು ಅತಿಯಾದ ನಿದ್ರೆಯನ್ನ ಮಾಡ್ತಾನೋ, ಯಾರು ನಿದ್ರೆಯನ್ನೇ ಮಾಡೋದಿಲ್ವೋ ಅಂಥವನಿಗೆ ಧ್ಯಾನ ಸಾಧ್ಯವಾಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಅಧಿಕವಾದ ಊಟ ಮಾಡುವವನಿಗೆ ಅತಿ ಅಶ್ನತಃ ಅತಿ ಅಶ್ನತಃ ಅತಿ ಅಶ್ನತಃ ಬಹಳ ಊಟ ಮಾಡುವವನಿಗೆ ಅದೇ ರೀತಿ ಏಕಾಂತಂ ಸರ್ವಥಾ
ಊಟವನ್ನು ಮಾಡದೇ ಇರುವವನಿಗೂ ಕೂಡ ಏಕಾಂತಂ ಸರ್ವಥಾ ಆಯ್ತಾ. ಅನಶ್ನತಃ ಊಟವನ್ನು ಮಾಡದೇ ಇರುವವನಿಗೂ ಕೂಡ ಅನಶ್ನತಃ ಊಟವನ್ನ ಮಾಡದೇ ಇರುವವನಿಗೂ ಕೂಡ ಯೋಗ ಧ್ಯಾನವು ಯೋಗ ಧ್ಯಾನವು ನ ಅಸ್ತಿ ಸಾಧ್ಯವಾಗುವುದಿಲ್ಲ. ನ ಅಸ್ತಿ ಸಾಧ್ಯವಾಗುವುದಿಲ್ಲ. ಅತಿ ಸ್ವಪ್ನಶೀಲಸ್ಯ ಅತಿ ದಯವಿಟ್ಟು ಕ್ಷಮಿಸಿ. ಈ ಎಲ್ಲದಕ್ಕಿಂತ ಮುಂಚೆ ಅರ್ಜುನ ಎಲೈ ಅರ್ಜುನನೇ ಅಂತ ಬರ್ಕೊಳ್ಳಿ. ಅರ್ಜುನ ಎಲೈ ಅರ್ಜುನನೇ ಎಲ್ಲದಕ್ಕಿಂತ ಮುಂಚೆ ಬರ್ಕೊಳ್ಳಿ. ಅರ್ಜುನ ಎಲೈ ಅರ್ಜುನನೇ ಅವನಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಬರ್ಕೊಂಡ್ರ? ಮುಂದೆ ಹೋಗೋಣವಾ? ಸರಿ. ಅತಿ ಸ್ವಪ್ನಶೀಲಸ್ಯ ಅತಿ ನಿದ್ರಾಶೀಲನಿಗೂ ಚ ಮತ್ತು ಅತಿ ಏನಂದ್ರಿ? ಅತಿ ಸ್ವಪ್ನಶೀಲಸ್ಯ ಅತಿ ನಿದ್ರಾಶೀಲನಿಗೂ ಮತ್ತು ಜಾಗೃತಃ ನಿದ್ರೆಯನ್ನೇ ಮಾಡದವನಿಗೂ ಕೂಡ ಯೋಗ ಧ್ಯಾನವು ನೈವ ಅಸ್ತಿ ಸಾಧ್ಯವಾಗುವುದಿಲ್ಲ. ಇನ್ನು ಕೆಲವರು ಉಂಟಲ್ಲ, ಉಪವಾಸ ಜಾಗರಣೆಗಳನ್ನ ಮಾಡಿದರೂ ಯಾರು ಧ್ಯಾನ ಮಾಡಲು ಶಕ್ತರೋ ಅವರಿಗೆ ಈ ನಿಷೇಧ ಇಲ್ಲ. ಮುಖ್ಯವಾಗಿ ಧ್ಯಾನ ಮಾಡಲಿಕ್ಕೆ ಎಲ್ಲ ಇಂದ್ರಿಯಗಳಲ್ಲಿ ಶಕ್ತಿ ಬೇಕು. ಅದು ಜಾಸ್ತಿ ಗೊಬ್ಬರ ಹಾಕಿಬಿಟ್ರೆ ಮಲ್ಕೊಂಡ್ ಬಿಡ್ತದೆ ಅಷ್ಟೇ ಎಲ್ಲ ಇಂದ್ರಿಯಗಳು. ಅದಕ್ಕೆ ಆರಾಮ್ ಬೇಕು ಅನ್ಸತ್ತೆ. ಬಹಳ ಊಟ ಮಾಡಿಬಿಟ್ರೆ ಅದಕ್ಕೆ ಊಟ ಮಾಡಿ ಸುಸ್ತಾಯ್ತು ಮಾರಾಯ ಅಂತೀವಿ. ಇದೇನಿದು ಊಟ ಮಾಡಿ ಸುಸ್ತಾಗೋದು ಉಂಟಾ? ಊಟ ಮಾಡಿ ಸುಸ್ತಾಗೋದು, ಕೆಲಸ ಮಾಡಿ ಸುಸ್ತಾಗೋದು ಉಂಟು. ಅಂದ್ರೆ ಅಷ್ಟು ಊಟ ಮಾಡಿದ್ದಾನೆ ಅಂತ ಅರ್ಥ. ದಣಿವಾಗುವಷ್ಟು ಊಟ ಮಾಡಬಾರ್ದು. ಆ ಹಸುವು ನೀಗುವಷ್ಟು ಊಟ ಮಾಡಬೇಕಷ್ಟೇ. ಹಸಿವು ನೀಗುವಷ್ಟು ಊಟ ಮಾಡಬೇಕು. ಟೈಮ್ ಇದೆ, ಎಲ್ಲ ಇವತ್ತೇ ಬೆಳಿಗ್ಗೆ ಏನ್ ಕೆಲಸ ಮಾಡಿಲ್ಲ, ಏನ್ ಮಾಡಿದಿ? ಖಾಲಿ ಕೂತಿದ್ದಿ, ಬೆಳಗ್ಗೆ ಏನ್ ಮಾಡಿ? ನಿದ್ರೆ ಮಾಡದೆ. ಬೇಕಾದಷ್ಟು ಟೈಮ್ ಇತ್ತಲ್ಲ. ಹಾಗಲ್ಲ. ಬಹಳ ನಿದ್ರೆ ಮಾಡುವವನಿಗೂ, ಬಹಳ ಜಾಗರಣೆಯನ್ನು ಮಾಡುವವನಿಗೂ, ಬಹಳ ಊಟ ಮಾಡುವವನಿಗೂ, ಬಹಳ ಉಪವಾಸ ಇರುವವನಿಗೂ ಕೂಡ ಧ್ಯಾನ ಸಿದ್ಧಿಸೋದಿಲ್ಲ. ಇನ್ನು ಕೆಲವರು ಇರ್ತಾರೆ, ಬರೀ ಜಾಗರಣೆಗಳನ್ನ ಮಾಡಿದರೂ ನಿದ್ರೆಗೆಟ್ಟರೂ ಅವರು ಧ್ಯಾನವನ್ನ ಮಾಡಲು ಶಕ್ತರಿರ್ತಾರೆ. ಲೋಕದಲ್ಲೆಲ್ಲ ನೋಡಿರ್ತೇವೆ, ಹೌದಾ? ಅಂಥವರಿಗೆಲ್ಲ ಈ ನಿಷೇಧಗಳು. ಸಾಮಾನ್ಯ ಮನುಷ್ಯನಿಗೆ ಅಂತ ಅರ್ಥ.
ಪ್ರಶ್ನೆ ಇದ್ರೆ ಕೇಳಿ. ಒಟ್ನಲ್ಲಿ ನೆಟ್ ಉಪವಾಸ ಮಾಡಿ ಅವಾಗ ಜ್ಞಾನ ಮಾಡೋಕ್ಕಾಗಲ್ಲ. ಹಾ ದ್ವಾದಶಿ ದಿನ ಕಂಠಕ್ಕೆ ತಗೊಂಬತ್ ತಿಂದ್ರೆ ಭುಕ್ತಾಯಾಸ ಆಗೋಗುತ್ತೆ, ಅವಾಗ ನಿದ್ದೆ ಬಂದ್ಬಿಡುತ್ತೆ. ಒಟ್ನಲ್ಲಿ ಗೋವಿಂದ. ಅಲ್ಲ ಅಲ್ಲ, ಏನಂತಂದ್ರೆ ಇದು ರೊಟೀನ್ ಆಗಬಾರ್ದು. ಒಂದಿನ ಉಪವಾಸಕ್ಕೆ ಏನ್ ತೊಂದರೆ ಇಲ್ಲ. ಸುಮ್ನೆ ತಮಾಷೆ ಮಾಡ್ತೇನೆ. ಹಾ 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 ಅಲ್ಲ, ನಾಳೆನೇ ಏಕಾದಶಿ ಬಂತು, ಆದ್ರಿಂದ ಮತ್ತೆ ಉಪವಾಸ ಮಾಡದೆ ಹೋದ್ರೆ ತೊಂದ್ರೆ. ಅವತ್ತಿನ ದಿನ ಧ್ಯಾನ ಮಾಡದಿದ್ರು ಚಿಂತಿಲ್ಲ, ಉಪವಾಸ ಮಾಡಿ ಅಂತ ನಾ ಹೇಳ್ತೇನೆ. ಇವತ್ತು ಏಕಾದಶಿ ಅಲ್ಲ? ಇಲ್ಲ, ನಾಳೆ ನಾಳೆ ನಾಳೆ. ಓಕೆ. ಧ್ಯಾನನೂ ಮಾಡೋಣ, ಏಕಾದಶಿನೂ ಮಾಡೋಣ ಸರ್. ಅಂದ್ರೆ ಧ್ಯಾನ ಬರೀ ಊಟದ ಬಗ್ಗೆ ಮಾಡಿದ್ರೆ ಆಯ್ತು. ಅಲ್ಲ, ಹಾಗಾದ್ರೆ ಏಕಾದಶಿನೂ ಮಾಡ್ಬೇಡಿ, ನಾ ಹೇಳ್ತೇನೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ನಾಳೆ ಪಾಠ ಇಲ್ಲ, ನಾಡಿದ್ದು ಎಲ್ಲರಿಗೂ ಆಗೋದಿಲ್ಲ, ಆದ್ರಿಂದ ನಾಡಿದ್ದು ಪಾಠ ಇಲ್ಲ. ಗುರುವಾರ ಸಿಗೋಣ. ಸರಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ಧನ್ಯವಾದ. ಆಚಾರ್ಯ, ನಾ ಹೇಳ್ದಂಗೆ ಗುರುವಾರ ನಾ ಇರಲ್ಲ. ಹೌದಾ? ಸರಿ ಸರಿ ಸರಿ.